ಶಾಪುರ್ ತಾಲೂಕ ಜಾಮನಾಳ ಗ್ರಾಮದಲ್ಲಿ ನಮ್ದು ಹತ್ತಿ ಬೆಳೆಯನ್ನ ಮಾಡಿದ್ದೇವೆ. ಮಳೆಯನ್ನ ಇಲ್ಲ. ಮಳೆ ಇಲ್ಲದ ಕಾರಣಕ್ಕ ನಮಗೂ ಗೌರ್ಮೆಂಟ್ ಸಹಾಯನ ಯಾವ್ದನ ನಮಗ ಕೊಡ್ಬೇಕಂತೇಳಿ ಈಗ ಸಿದ್ದರಾಮಯ್ಯ ಅವ್ರು ಸಿಎಂ ಇದ್ರು. ಅವರು ಏನು ಮಾಡ್ಲಿಲ್ಲ. ಈಗ ಹೊಸದಾಗಿ DK ಶಿವಕುಮಾರ್ ಅವ್ರು ಬಂದಿದ್ದಾರೆ. ಅವರನ್ನ ನಮ್ಮ ರೈತರಿಗೆ ಬೆಳೆ ಪರಿಹಾರ ಕೊಟ್ಟು ಇದೆಲ್ಲ ನಾವು ರೈತರು ಬಹಳ ಕಷ್ಟ ಬಿದ್ದೀವಿ. ಇಲ್ಲಿ ಬಿಟ್ಟು ನಾವು ಬೇರೆ ದೇಶಕ್ಕೆ ಹೋದ್ರೆ ನಮಗ ಅಲ್ಲಿನ ಕೆಲಸ ಇಲ್ಲ. ಒಂದೊಂದ್ ದೇಶಕ್ಕೆ ಮಳೆ ಜಾಸ್ತಿ ಆಗಿ ನಮ್ದು ಪರಿಸ್ಥಿತಿ ಬಹಳ ಗಂಭೀರ ಆಗ್ಯದ. ಇವತ್ತು ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಲ್ಲಿ ದುಡಿಬೇಕಾದ್ರೆ ನಾವು ದುಡ್ದಕ್ಕಂತ ಕೂಲಿದ ನಮಗ ಸಾಲಲ್ಲ. ಅಲ್ಲಿ ನಮ್ಮ ದೇಶದಲ್ಲಿ ನಾವಿದ್ದು ನಾವ್ ಇದನ್ನು ಮಾಡ್ಬೇಕು ಅಂತಂದ್ರೆ ನಮ್ದು ಯಾವ್ದು ಇಲ್ಲ. ಇವತ್ ನಾವ್ ಬೆಳಿತಕ್ಕಂತ ಬೆಳೆಗೆ ಬೆಲೆನೇ ಇಲ್ಲ. ಈಗ ಬೀಜ ನೋಡ್ರಿ, ವಾದರ್ಸ 500 ಕೊಟ್ರು, ಈ ವರ್ಷ 850. ಎಣ್ಣೆ ವಾದರ್ಸ ಬರೀ 500 ಕೊಟ್ಟಿದ್ದಾರೆ, ಈ ವರ್ಷ 2100 ಆಗಿದೆ. ನಮಗೇನು ಎಲ್ಲ ಹೈರಾಣಕ್ಕೆ ಬೀಳ್ತದ. ಏನ್ ಮಾಡ್ಬೇಕು? ಅದಕ್ಕೆ DK ಶಿವಕುಮಾರ್ ಅವ್ರೆ, ನಾವು ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ. ನಮ್ಮ ರೈತರ ಕಷ್ಟ ನೀವು ನೋಡ್ಬೇಕು. ನೋಡಿ ನೀವು ಏನಾದ್ರೂ ನಮಗ ಸಹಾಯ ಮಾಡ್ಬೇಕಂತ DK ಶಿವಕುಮಾರ್ ಅವರಿಗೆ ನಾವು ಮನವಿ ಮಾಡುತ್ತೇವೆ. ಅದಕ್ಕೆ ನಾವು ಇದೊಂದು 4 ಮಾತನ್ನು ಮುಗಿಸ್ತೇನೆ.